ರಾಜ್ಯ ರಾಜಕಾರಣ ಅದಕ್ಕೇನು ಇಂಥ ಹೊತ್ತಿನಲ್ಲಿ ನಡಿಬೇಕು, ಇಂಥ ಹೊತ್ತಿನಲ್ಲಿ ನಡಿಬಾರ್ದು ಹಾಗೇನಿಲ್ಲ. ದಸರಾ ಆದ್ರೇನು, ದೀಪಾವಳಿ ಆದ್ರೇನು ನಡೀತಾ ಇದೆ. ಅದರ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಶುರು ಮಾಡ್ತಾ ಇದ್ದೀವಿ. ನನ್ನೇನು ಹೇಳಿದೆ ನಾನು, ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಕೊಟ್ಟು ಬಂದಿರುವ ಡೆಡ್ಲೈನ್ ಅಕ್ಟೋಬರ್ 31ಕ್ಕೆ. ಅದು ಏನು ಮಾಡ್ತಿರೋ ಗೊತ್ತಿಲ್ಲ, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಬಂದಿದ್ದಾರೆ ಅವರು. ಅದು ಹೆಂಗೆ ಆಗ್ತಾರೋ ನೋಡೇ ಬಿಡೋಣ ಅಂತ ಕಾಂಗ್ರೆಸ್ಸಿನದೇ ಒಂದು ಬಣ, ಅಫ್ಕೋರ್ಸ್ ಅದೇ ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಅದು ಶಕ್ತಿಶಾಲಿ ಬಣ ಟೊಂಕ ಕಟ್ಟಿ ನಿಂತ್ಕೊಂಡಿದೆ. ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಸ್ಪಷ್ಟ ಸಂದೇಶ ಕೊಡುವ ಮೂಲಕ ಇದು ಸುಲಭಕ್ಕಾಗುವಂಥದ್ದು ಅಲ್ಲ ಅನ್ನುವುದನ್ನು ತಿಳಿಸಿಬಿಟ್ಟಿದ್ರು ಆವತ್ತೇ. ಡಿ ಕೆ ಶಿವಕುಮಾರ್ ಕಡೆ ಏನು ತುಂಬ ಶಾಸಕರಿಲ್ಲ, ಯಾವ ಒಪ್ಪಂದ ಆಗಿಲ್ಲ, ಏನಿಲ್ಲ. ಮುಂದಿನ 2.5 ವರ್ಷವೂ ನಾನೇ ಮುಖ್ಯಮಂತ್ರಿ, 5 ವರ್ಷದ ಅವಧಿಯನ್ನು ಕಂಪ್ಲೀಟ್ ಮಾಡ್ತೀನಿ, ಮುಂದಿನ ಚುನಾವಣೆಯು ನನ್ನ ನೇತೃತ್ವದಲ್ಲೇ ಅನ್ನುವ ಮಾತನ್ನು ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಕೂತು ನ್ಯಾಷನಲ್ ಮೀಡಿಯಾಗೆ ಹೇಳಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ಅಂದರು, ಮುಗೀತು. ಸೆಪ್ಟೆಂಬರು ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಅಕ್ಟೋಬರ್ ಶುರುವಾಗಿದೆ. ಈಗ ನವೆಂಬರ್ನಲ್ಲಿ ಏನಾಗುತ್ತೆ ಅಂತ ಚರ್ಚೆ. ನವೆಂಬರ್ನಲ್ಲಿ ಏನಾಗುತ್ತೆ ಅಂತ ಸಿದ್ದರಾಮಯ್ಯನವರು ದಸರಾ ಉದ್ಘಾಟನೆ ಮಾಡುವುದಕ್ಕೆ ಮೈಸೂರಿಗೆ ಹೋದಾಗ ಪತ್ರಕರ್ತರ ಪ್ರಶ್ನೆ ಕೇಳಿದ್ರು. ಸಿದ್ದರಾಮಯ್ಯನವರು ಉತ್ತರ ಕೊಟ್ಟರು. ಸಿ ಎಂ ಆಗಿ ಇನ್ನೂ 2.5 ವರ್ಷ ನಾನೇ ಇರ್ತೀನಿ. ಪ್ರಶ್ನೆ ಏನು ಬಂತು ಅಂದರೆ, ಆಯಿತು, ಈ ವರ್ಷ ಪುಷ್ಪಾರ್ಚನೆ ಮಾಡುವ ಮೂಲಕ ನೀವು ದಸರಾಗೆ ಚಾಲನೆ ಕೊಡ್ತೀರಿ, ಮುಂದಿನ ದಸರಾಗೂ ನೀವೇ ಚಾಲನೆ ಕೊಡ್ತೀರಾ ಅಂತ ಪ್ರಶ್ನೆ. ನಾನೇ ಯಾಕೆ ಮಾಡಬಾರ್ದು ಅಂದರು ಅವರು. ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀನಿ, ಐ ಹೋಪ್ ನಾನೇ ಮಾಡ್ತೀನಿ. 2ನೇ ಸಲ ಸಿ ಎಮ್ಮೇ ಆಗೋದಿಲ್ಲ ಅಂದರು. ಆಗಿಲ್ವಾ ನನಗೆ ಸಿ ಎಮ್ಮು? ಬಹಳಷ್ಟು ಜನ ಹೇಳ್ತಾರೆ, ಹೇಳಿ, ನವೆಂಬರ್ನಲ್ಲಿ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತೆ ಅಂತ ಹೀಗೆಲ್ಲ ಮಾತಾಡ್ತಾರೆ ಅಂತ ಹೇಳಿ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರಬೇಕು ಅಂದರು. ಹೈಕಮಾಂಡ್ ಹೇಳ್ದಂಗೆ ಕೇಳಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು. ನೋಡಿ, ಡಿ ಕೆ ಶಿವಕುಮಾರ್ ಅವರ ಮಾತುಗಳ ಮಧ್ಯದ ಅರ್ಥ ತಿಳ್ಕೋಬೇಕು. ಪಕ್ಷ ನಿಷ್ಠೆಯನ್ನ ಮಾತು ಮತ್ತು ಮೌನದಲ್ಲಿ ಸಾರಿ ಸಾರಿ ಹೇಳ್ತಾರೆ ಡಿ ಕೆ ಶಿವಕುಮಾರ್. ಅದು ದೆಹಲಿಗೆ ಕೊಡುವ ಸಂದೇಶ. ಎಷ್ಟೇ ಇನ್ಸ್ಟಿಗೇಟ್ ಮಾಡಿದ್ರೂ ನಾನು ಪಕ್ಷದ ಗೆರೆ ದಾಟಿ ಮಾತನಾಡುವವನಲ್ಲ, ಏನೂ ಮಾಡುವವನಲ್ಲ ಅನ್ನುವ ಮೆಸೇಜ್ ಕೊಡ್ತಾರೆ ಅವರು ದೆಹಲಿ ಹೈಕಮಾಂಡ್ಗೆ, ಗಾಂಧಿ ಪರಿವಾರಕ್ಕೆ. ಸಿದ್ದರಾಮಯ್ಯನವರ ಮಾತಿಗೆ ಪ್ರತಿಕ್ರಿಯೆಯನ್ನು ಹಾಗೆ ಕೊಟ್ಟರು. ಯಾರು ಪವರ್ ಶೇರಿಂಗ್ ಬಗ್ಗೆ ಮಾತಾಡಕೂಡ್ದು. ಪವರ್ ಶೇರಿಂಗ್ ಬಗ್ಗೆ ಎಲ್ಲಿ ಚರ್ಚೆ ಆಗ್ತಾ ಇದೆ? ನೆನ್ನೆ ಸಿದ್ದರಾಮಯ್ಯನವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಏನು ಹೇಳಿದ್ರು ಸಿದ್ದರಾಮಯ್ಯನವರು? ಮುಂದಿನ ವರ್ಷನೂ ನಾನೇ ಪುಷ್ಪಾರ್ಚನೆ ಮಾಡ್ತೀನಿ ಅಂದರು. ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಮಾತು ಇಂಪಾರ್ಟೆಂಟ್ ಅಲ್ಲ, ಹೈಕಮಾಂಡ್ ಹೇಳ್ದಂಗೆ ಎಲ್ಲರೂ ಕೇಳಬೇಕು ಅನ್ನೋ ಮಾತು ಡಿ ಕೆ ಶಿವಕುಮಾರ್ಗೆ ಅದು ಇಂಪಾರ್ಟೆಂಟ್. ಯಾರ್ಯಾರು ಮಾತಾಡ್ತಾ ಇದ್ದಾರೆ ಅವರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಸಿದ್ದರಾಮಯ್ಯ ಪರ ಮಾತಾಡಿದ್ರು ಡ್ಯಾಮೇಜು, ನನ್ನ ಪರವಾಗಿ ಮಾತಾಡಿದ್ರು ಡ್ಯಾಮೇಜು. ಇದರ ಬಗ್ಗೆ ಚರ್ಚೆ ಮಾಡೋರು ಪಕ್ಷ ವಿರೋಧಿ ಕೆಲಸ ಮಾಡ್ದಂಗೆ. ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ ಅಷ್ಟೇ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂದಿದ್ದಾರೆ. ಹೈಕಮಾಂಡ್ ಮಾತು ಕೇಳ್ಕೊಂಡು ನಾವು ಹೋಗ್ತೀವಿ, ಪಕ್ಷ ಹೇಳ್ದಂಗೆ ಕೇಳ್ಕೊಂಡು ಹೋಗ್ತೀವಿ ಅಂತ. ರಂಗನಾಥ್ ಮತ್ತು ಶಿವರಾಮೇಗೌಡರಿಗೆ ನೋಟಿಸ್ ಕೊಡ್ತೀವಿ ಅಂದ್ರೆ ಅವರು. ಇದು ಇಂಟ್ರೆಸ್ಟಿಂಗ್ ಕ್ಯಾಚ್. ಸಿದ್ದರಾಮಯ್ಯನವರು ಹೇಳಿದ್ದು, ಡಿ ಕೆ ಶಿವಕುಮಾರ್ ಹೇಳಿದ್ದು, ಎರಡು ಕೇಳಿಸ್ಕೊಳ್ಳಿ ಒಮ್ಮೆ. ಯಾಕೆ ಮಾಡಬಾರ್ದು? ಹೌದು, ಈಗ ಇಷ್ಟು ದಿನ ಮಾಡ್ಕೊ ಬಂದಿದ್ದೀನಲ್ಲ. ಐ ಹೋಪ್ ಸೋ. ಸಿ, 2ನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತ ಅಂದಿದ್ರು, 2ನೇ ಸಾರಿ ಮುಖ್ಯಮಂತ್ರಿ ಆದೆ. ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ 2.5 ವರ್ಷ ಇದ್ದೀನಿ. ಇನ್ನೂ 2.5 ವರ್ಷ ಇರ್ತೀನಿ. ಯಾಕಂದ್ರೆ ನವೆಂಬರ್ಗೆ 2.5 ವರ್ಷ ಆಗುತ್ತಲ್ಲ. ಆ ಥರ ನಾನೇನು ಹೇಳಿದ್ದೀನಿ ಅಂತಂದರೆ, ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕಂತ ನಡ್ಕೋಬೇಕು ಎಲ್ಲರೂ ಅಲ್ವಾ. ವಾಟ್ ಎವರ್ ದ ಹೈಕಮಾಂಡ್ ಡಿಸೈಡ್ಸ್, ಯು ಹ್ಯಾವ್ ಟು ಗೋ ಬೈ ಇಟ್. ಯಾರು ಪವರ್ ಶೇರಿಂಗ್ ಬಗ್ಗೆ ಮಾತಾಡೋಕ್ಕೆ ಹಕ್ಕಿಲ್ಲ. ಪವರ್ ಶೇರಿಂಗ್ ಬಗ್ಗೆ ಎಲ್ಲಿದೆ, ಎಲ್ಲಿ ಚರ್ಚೆ ಇದೆ? ನಿನ್ನೆ ಸಿದ್ದರಾಮಯ್ಯನವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅದೇ ಮಾತು. ಆ ಮಾತು ಮೇಲೆ ಇಲ್ಲಿ ಯಾವ ಥರದ ಯಾರು ಚರ್ಚೆಯನ್ನು ಮಾಡಬಾರ್ದು. ಯಾರು ಮಾತಾಡ್ತಾ ಇದ್ದಾರೆ ಅವ್ರ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಅವ್ರ ಪರವಾಗಿ ಮಾತಾಡಿದ್ರು ಡ್ಯಾಮೇಜೇ, ನನ್ನ ಪರವಾಗಿ ಮಾತಾಡಿದ್ರು ಡ್ಯಾಮೇಜೇ. ಇದ್ರ ಬಗ್ಗೆ ಚರ್ಚೆ ಮಾಡಿರೋರು ಎಲ್ಲ ಪಕ್ಷದ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ ಅಷ್ಟೇ. ಅವ್ರು ಹೇಳಿದಾರಲ್ಲ, ಹೈಕಮಾಂಡ್ ಏನು ಹೇಳ್ತಾರೆ ಅದು ಕೇಳ್ತೀವಿ ಅಂತ. ಆ ರೀತಿ ನಾವೆಲ್ಲ ಕೇಳ್ಕೊಂಡು ಹೋಗುವಂಥವ್ರು ಶಿಸ್ತಿನ ಸಿಪಾಯಿಗಳು. ನಮಗೆ ಪಕ್ಷ ಇಂಪಾರ್ಟೆಂಟು.
ಇದಾದ್ಮೇಲೆ ಆ ಸೆಂಟೆನ್ಸ್ ಬರುತ್ತೆ, ಕಟ್ಟಾಯ್ತು. ಎಲ್ ಆರ್ ಶಿವರಾಮೇಗೌಡರಿಗೆ, ಕುಣಿಗಲ್ ರಂಗನಾಥ್ಗೆ ನೋಟಿಸ್ ಕೊಡ್ತೀವಿ ಅಂತ. ಇಬ್ಬರು ಡಿ ಕೆ ಶಿವಕುಮಾರ್ ಪರವಾಗಿ ಮಾತನಾಡಿದವರು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂದವರು, ಆಗ್ತಾರೆ ಅಂದವರು. ಅವ್ರಿಗೆ ನೋಟಿಸ್ ಕೊಡ್ತೀವಿ ಅಂದು ಕೊಟ್ಟರು ನೋಟಿಸು. KPCCಯ ಶಿಸ್ತು ಸಮಿತಿಯಿಂದ ಎಲ್ ಆರ್ ಶಿವರಾಮೇಗೌಡರಿಗೆ ಮತ್ತು ಕುಣಿಗಲ್ ರಂಗನಾಥರಿಗೆ ನೋಟಿಸು. ಇದನ್ನ ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, KPCC ಶಿಸ್ತು ಸಮಿತಿ, ರೆಹಮಾನ್ ಖಾನ್ ಅದರ ಅಧ್ಯಕ್ಷರಾಗಿದ್ದಾರೆ. ಅವ್ರು ರಿಪೋರ್ಟ್ ಮಾಡ್ಕೊಳ್ಳೋದು ಡಿ ಕೆ ಶಿವಕುಮಾರ್ಗೆ, ನೋಟಿಸ್ ಕೊಟ್ಟಿರೋದು ಡಿ ಕೆ ಶಿವಕುಮಾರ್ ಪರವಾಗಿ ಮಾತನಾಡಿದವ್ರಿಗೆ. ಏನಿದ್ರ ಅರ್ಥ? ಎಲ್ಲವೂ ಮೆಸೇಜಿಂಗ್ ಅಷ್ಟೇ. ನೋಟಿಸ್ ಕೊಟ್ಟು ಮಾತ್ರಕ್ಕೆ ಅವ್ರಿಗೆ ಏನಾಗ್ಬಿಡುತ್ತೆ? ಏನೂ ಆಗೋದಿಲ್ಲ. ಈಗ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ರಿಗೂ ಕೊಟ್ಟಿದ್ರಪ್ಪ ನೋಟಿಸು. ಚನ್ನಗಿರಿ ಶಾಸಕರು ನಮ್ಮ ಶಿವಗಂಗಾ ಬಸವರಾಜರಿಗೂ ಕೊಟ್ಟಿದ್ರು. ಕೊಟ್ಟರು ನೋಟಿಸು, ಅವ್ರು ತಗೊಂಡ್ರು. ಏನಾಯ್ತು ಆಮೇಲೆ? ಶಿವಗಂಗಾ ಬಸವರಾಜು ಅಂತೂ ನೋಟಿಸ್ ಕೊಟ್ಟಮೇಲೆ ಮತ್ತೆ 3 ಸಲ ಮಾತಾಡಿದ್ರು. ನೋಟಿಸ್ ಕೊಡುವಿಕೆ ಒಂದು ಮೆಸೇಜಿಂಗು. ಪಕ್ಷ ಸ್ಪಷ್ಟವಾಗಿ ಹೇಳಿದೆ, ಅಧಿಕಾರ ಹಸ್ತಾಂತರದ ಬಗ್ಗೆ ಯಾರೂ ಮಾತಾಡಬಾರ್ದು ಅಂತ. ಸಿದ್ದರಾಮಯ್ಯನವ್ರ ಪರವಾಗಿ ಮಾತಾಡೋದಿಲ್ವಾ ಜನ? ಮಾತಾಡಿಲ್ವಾ? KN ರಾಜಣ್ಣ ಅವರು ಸಿದ್ದರಾಮಯ್ಯನವ್ರನ್ನ ವಹಿಸಿಕೊಂಡು ಮಾತನಾಡಿದ್ದಕ್ಕೆ ಅವರ ಮೇಲೆ ಶಿಸ್ತು ಕ್ರಮ ಆಗಲಿಲ್ಲ. ರಾಹುಲ್ ಗಾಂಧಿಗೆ ಮುಜುಗರ ಆಗುವಂತೆ ಮಾತನಾಡಿದ್ದಕ್ಕೆ ಅವರ ಮೇಲೆ ಶಿಸ್ತು ಕ್ರಮ ಆಗಿದ್ದು ಅವರನ್ನ ಸಚಿವ ಸಂಪುಟದಿಂದ ಕಿತ್ತಾಕಿತ್ತು. ಜಮೀರ್ ಅಹ್ಮದ್ ಖಾನ್ ಮಾತಾಡಿಲ್ವಾ? ಉಳ್ದಂಗೆ ಎಷ್ಟು ಹೇಳಿ ನಾನು, ಎಲ್ಲರೂ ಮಾತಾಡಿದ್ದಾರೆ. ಅವ್ರಿಗೆ ನೋಟಿಸ್ ಕೊಡೋದಿಲ್ಲ. ಯಾಕಂದರೆ ಎವ್ರಿಥಿಂಗ್ ಈಸ್ ಮೆಸೇಜಿಂಗ್ ರೀ. ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತೋರಿಸ್ತಾ ಇದ್ದಾರೆ, ನಾನು ಪಕ್ಷದ ಅತ್ಯಂತ ನಿಷ್ಠ ಸಿಪಾಯಿನು, ನನ್ನ ಪರವಾಗಿ ಮಾತಾಡಿದವ್ರಿಗೆ ನಾನೇ ನೋಟಿಸ್ ಕೊಡಿಸ್ತೀನಿ ನೋಡಿ ಇಲ್ಲಿ ಅಂತ. ಅದು ಮೆಸೇಜಿಂಗ್. ಅದಕ್ಕೆ ಶಿವರಾಮೇಗೌಡರಿಗೆ, ಕುಣಿಗಲ್ ರಂಗನಾಥ್ಗೆ ನೋಟಿಸು. ಈ ನೋಟಿಸ್ನಿಂದ ಏನಾಗುತ್ತೆ? ಉಚ್ಚಾಟನೆ ಆಗ್ಬಿಡ್ತಾರಾ ಅಥವಾ ಮಾತಾಡೋದು ನಿಲ್ಲಿಸ್ಬಿಡ್ತಾರಾ? ಅವ್ರಿಗೂ ಗೊತ್ತು, ಇವ್ರಿಗೂ ಗೊತ್ತದು ಹಾಗೇನಾಗೋದಿಲ್ಲ ಅಂತ. ಬಿ ಕೆ ಹರಿಪ್ರಸಾದ್, ಗೃಹ ಸಚಿವ ಪರಮೇಶ್ವರ್, ರಾಮಲಿಂಗಾರೆಡ್ಡಿ ಅವರು 3 ಜನ ಮಾತಾಡಿದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ ಗೊತ್ತಿರೋದು 3 ಮಾತ್ರ. ಸೋನಿಯಾ, ರಾಹುಲ್, ಮಲ್ಲಿಕಾರ್ಜುನ ಖರ್ಗೆ, ಈ 3ಗಷ್ಟೇ ಗೊತ್ತು. ಬೇರೆ ಕೆಲ ನಾಯಕರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಅದರ ಬಗ್ಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಉತ್ತರಿಸ್ತಾರೆ ಅಂತ ಬಿ ಕೆ ಹರಿಪ್ರಸಾದ್ ಹೇಳಿದ್ರು. CM ಬದಲಾಗ್ತಾರೆ ಅಂತ ಯಾರು ಹೇಳಿದ್ರು? ಸಿದ್ದರಾಮಯ್ಯ CM ಆಗಿರ್ತಾರೆ, 5 ವರ್ಷ ಅವರೇ ಇರ್ತಾರೆ ಅಂದ್ಕೊಂಡಿದ್ದೀವಿ. ಹೈಕಮಾಂಡ್ ತೀರ್ಮಾನ ಅಂತಿಮ. ಈ ಎಂಡ್ನಲ್ಲಿ ಇದು ಆ್ಯಂಟಿಸಿಪೇಟ್ರಿ ಬೇಲ್ ಇದ್ದಂಗಿದು. ಎಲ್ಲ ಹೇಳುವುದೆಲ್ಲವನ್ನು ಹೇಳಿ ಹೈಕಮಾಂಡ್ ತೀರ್ಮಾನ ಅಂತಿಮ ಅಂದ್ಬಿಡೋದು. ರಾಮಲಿಂಗಾರೆಡ್ಡಿ ಅವರು ಕಾಂಗ್ರೆಸ್ನಲ್ಲಿ CM ಆಗಬೇಕು ಅಂತ ಯಾರಿದ್ದಾರೆ? ಡಿ ಕೆ ಶಿವಕುಮಾರ್ CM ಆಗಬೇಕು ಅಂತಿದ್ರು, ಅವರೇ ಹೇಳಿದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಇರ್ತಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ನವೆಂಬರ್ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ ಅಂದರು. ಕೇಳಿಸ್ಕೊಳ್ಳಿ. ಪವರ್ ಶೇರಿಂಗು ಏನಾದರೂ ಆ ವಿಚಾರ ಗೊತ್ತಿದ್ರೆ ಅದು 3 ಜನಕ್ಕೆ ಗೊತ್ತಿರ್ತಕ್ಕಂಥದ್ದು. ಸೋನಿಯಾ ಗಾಂಧಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ. ಬೇರೆಯವರೆಲ್ಲರೂ ಸಹ ಮಾತಾಡಬಾರ್ದು ಅಂತ ಈಗಾಗಲೇ ಚೇತಾವಣಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅವ್ರು ಕೊಟ್ಟಿದ್ದಾರೆ. ಕೆಲವರಿಗೆ ಈ ಶಿಸ್ತಿನ ಬಗ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಇದಕ್ಕೆಲ್ಲ ಉತ್ತರ ಇನ್ಚಾರ್ಜ್ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೊಡ್ತಾರೆ. ಚೇಂಜ್ ಆಗುತ್ತೆ ಅಂತ ಯಾರು ಹೇಳಿದ್ದಾರೆ? ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳು ಇರ್ತಾರೆ. ಅವರು 5 ವರ್ಷ ಅವರೇ ಇರ್ತಾರೆ ಅಂಥೇಳಿ ನಾವೆಲ್ಲ ಅಂದ್ಕೊಂಡಿದ್ದೇವೆ. ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನು ನಾನು ಒಪ್ಕೊಳ್ತೇನೆ ಅನ್ನೋದನ್ನು ಹೇಳಿದ್ದಾರೆ. CM ಆಗಬೇಕು ಅಂತ ಯಾರಿದ್ದಾರೆ? ಶಿವಕುಮಾರ್ ಅವರು ಇದ್ದಾರಲ್ವಾ. ಶಿವಕುಮಾರೇ 5 ವರ್ಷ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಅವರೇ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಆ ವಿಚಾರನೇ ಇಲ್ಲ ಈಗ. ಯಾ ಕ್ರಾಂತಿನೇ ಇಲ್ಲ, ಏನಿಲ್ಲ, ಭ್ರಾಂತಿ ಅಷ್ಟೇ. ಕ್ರಾಂತಿಯೋ ಭ್ರಾಂತಿಯೋ ಕಾಲವೇ ಉತ್ತರಿಸಬೇಕು. ಮುಂದಿನ ಸುದ್ದಿಗೆ ಹೋಗೋಣ. ವಿಶ್ವವಿಖ್ಯಾತ ಮೈಸೂರು ದಸರಾ 416ನೇ ವರ್ಷದ ದಸರಾ ಇದು. ಹಂಪಿಲಿ ಶುರುವಾಯಿತು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ. ವಿಜಯನಗರ ಸಾಮ್ರಾಜ್ಯ ಪತನದ ನಂತರ ಪೆನುಗೊಂಡದಲ್ಲಿ ನಡೀತಿತ್ತು. ಅದಾದ ನಂತರ ಮೈಸೂರು ಸಂಸ್ಥಾನ ಅಸ್ತಿತ್ವಕ್ಕೆ ಬಂದ ಮೇಲೆ ಶ್ರೀರಂಗಪಟ್ಟಣದಲ್ಲಾಯಿತು. ಶ್ರೀರಂಗಪಟ್ಟಣದಿಂದ ರಾಜಧಾನಿ ಮೈಸೂರಿಗೆ ಶಿಫ್ಟ್ ಆದ ನಂತರ ಮೈಸೂರಿನಲ್ಲಿ ನಡೀತಾ ಇದೆ 416 ವರ್ಷಗಳ ಅವಿಚ್ಛಿನ್ನ ಪರಂಪರೆ.
ಇವತ್ತು ಅದ್ದೂರಿಯಾಗಿ ನಡೀತು ಲಕ್ಷಾಂತರ ಜನರ ಸಮ್ಮುಖದಲ್ಲಿ. ಇಂಟ್ರಡಕ್ಷನ್ನಲ್ಲಿ ಹೇಳದ್ನಲ್ಲ ನಾನು, ಜರ್ನಲಿಸಮಿಗೆ ಬಂದಾಗನಿಂದ ಪ್ರತಿ ವರ್ಷ ಈ ಸಂಪ್ರದಾಯ ನಡೆಯುತ್ತಪ್ಪ. ಅದೇ ನಂದಿ ಪೂಜೆ, ಅದೇ ಚಾಮುಂಡೇಶ್ವರಿಯನ್ನು ತಂದು ಚಿನ್ನದ ಅಂಬಾರಿಯಲ್ಲಿ ಕೂಡಿಸೋದು, ಅಂಬಾರಿಯ ತೂಕ, ಆನೆಗಳ ತೂಕ, ಮುಖ್ಯಮಂತ್ರಿಗಳ ಬಂದು ಪುಷ್ಪಾರ್ಚನೆ ಮಾಡಿದ್ರು, ಜಿಲ್ಲಾಧಿಕಾರಿಗಳಿದ್ದರು, ಇನ್ನೊಂದು ಕಡೆ ಖಾಸಗಿದರು, ಇವೇ ಸುದ್ದಿನೇ. ಬಟ್ ಒಂದು ವರ್ಷವೂ ನಮಗೆ ಆ ಸುದ್ದಿಯನ್ನು ಪ್ರಸಾರ ಮಾಡೋದಕ್ಕೆ ಬೇಜಾರು ಅನಿಸಿಲ್ಲ, ಬೋರ್ ಅನಿಸಿಲ್ಲ. ವರ್ಷದಿಂದ ವರ್ಷಕ್ಕೆ ಉತ್ಸಾಹ ಜಾಸ್ತಿ ಆಗುತ್ತೆ. ದಸರಾ ಅಂದರೆ ಅದು. ಅಭಿಮನ್ಯು 6ನೆಯ ಸಲ ಅಂಬಾರಿ ಹೊತ್ತದ್ದು. ಅರಮನೆಯಿಂದ ಬನ್ನಿ ಮಂಟಪದ ತನಕ 5 ಕಿಲೋಮೀಟರ್ ಗಜಗಾಂಭೀರ್ಯ, ಆನೆಯ ಗಾಂಭೀರ್ಯ ಅಂತ ಅದಕ್ಕೆ ಅನ್ನೋದು. ಗಜಗಾಂಭೀರ್ಯದಿಂದ ಅಭಿಮನ್ಯು ಅಂಬಾರಿ ಹೊತ್ತು ನಡ್ಕೊಂಡು ಹೋದ. ಅರ್ಜುನನ್ನು ಮಿಸ್ ಮಾಡ್ಕೊಳ್ಳೋದೇನು ತಪ್ಪದಿಲ್ಲ. ಚಿನ್ನದ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿ ವಿರಾಜಮಾನವಾಗಿದ್ದಳು. ಕುಂಭಲಗ್ನದಲ್ಲಿ ಜಂಬೂ ಸವಾರಿಗೆ ಮುಖ್ಯಮಂತ್ರಿಗಳ ಪುಷ್ಪಾರ್ಚನೆ ಮಾಡಿದ್ರು. ಇಡೀ ದಿನ ಮೈಸೂರು ಸಂಭ್ರಮದಲ್ಲಿತ್ತು. ಲಕ್ಷಾಂತರ ಪ್ರವಾಸಿ, ಅನೇಕ ಜಾನಪದ ಕಲಾತಂಡಗಳು, ಟ್ಯಾಬ್ಲೋಗಳು. ಬೆಳಗ್ಗೆ 8 ಗಂಟೆಯಿಂದ ಉತ್ಸವ ಶುರು. ಚಾಮುಂಡಿ ಬೆಟ್ಟದಿಂದ ಉತ್ಸವ ಮೂರ್ತಿಯನ್ನು ಮೆರವಣಿಗೆಯಲ್ಲಿ ತಗೊಂಡು ಬಂದರು. 10 ಗಂಟೆ 15 ನಿಮಿಷಕ್ಕೆ ಅರಮನೆಯಲ್ಲಿ ಉತ್ತರ ಪೂಜೆ. 10:45ರಿಂದ 11ರ ಮಧ್ಯದಲ್ಲಿ ಜಟ್ಟಿ ಕಾಳಗ. 11:20ರಿಂದ 11:45 ತನಕ ಅರಮನೆ ಭುವನೇಶ್ವರಿ ದೇವಸ್ಥಾನಕ್ಕೆ ವಿಜಯ ಯಾತ್ರೆ. ಮಧ್ಯಾಹ್ನ 1 ಗಂಟೆ 1 ನಿಮಿಷದಿಂದ 1 ಗಂಟೆ 18 ನಿಮಿಷದ ನಡುವೆ ಶುಭ ಧನುರ್ಲಗ್ನದಲ್ಲಿ ನಂದಿ ಧ್ವಜ ಪೂಜೆ. ಮುಖ್ಯಮಂತ್ರಿಗಳು ಪೂಜೆ ಮಾಡಿದ್ರು, ಉಪಮುಖ್ಯಮಂತ್ರಿಗಳಿದ್ರು. ಈಡುಗೈ ಹೊಡೆದ್ರಲ್ಲಿ ಸಿದ್ದರಾಮಯ್ಯನವರಿಗೆ ಸಿದ್ದರಾಮೇಶ್ವರ ಪ್ರತಿಮೆಯನ್ನು ಕಾಣಿಕೆಯಾಗಿ ಕೊಡಲಾಯಿತು. DK ಶಿವಕುಮಾರ್ ಅವರಿಗೆ ಅವರ ಮನೆ ದೇವರು ಕಂಕೇರಮ್ಮನ ಪ್ರತಿಮೆಯನ್ನು ಕಾಣಿಕೆಯಾಗಿ ಕೊಡಲಾಯಿತು. ಮೈಸೂರಿನ ಶಿಲ್ಪಿ ರಾಜೇಶ್ ಕೊಟ್ರು. ಸಂಜೆ 4 ಗಂಟೆ 42 ನಿಮಿಷಕ್ಕೆ ಅರಮನೆಯಿಂದ ಜಂಬೂ ಸವಾರಿ ಶುರುವಾಯಿತು. ಸಿದ್ದರಾಮಯ್ಯನವರು ಪುಷ್ಪಾರ್ಚನೆ ಮೂಲಕ ಚಾಲನೆ ಕೊಟ್ಟರು. ಅರಮನೆ ಅಂಗಳದಲ್ಲಿ 40,000 ಚೇರ್ ಹಾಕಿದ್ರು. ಅರಮನೆಯಿಂದ ಬಲರಾಮ ದ್ವಾರ, ಚಾಮರಾಜ ಸರ್ಕಲ್ಲು, KR ಸರ್ಕಲ್ಲು, ಹೈವೇ ಸರ್ಕಲ್ ಮೂಲಕ ಬನ್ನಿ ಮಂಟಪದ ತನಕ 5 ಕಿಲೋಮೀಟರ್ ಕ್ಯಾಪ್ಟನ್ ಅಭಿಮನ್ಯು ಅಂಬಾರಿ ಹೊತ್ಕೊಂಡು ಹೋಗಿತ್ತು. ಜೊತೆಗೆ 14 ಆನೆಗಳು. ಸಂಜೆ 7 ಗಂಟೆಗೆ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಬನ್ನಿ ಮಂಟಪದಲ್ಲಿ ಸಂಪ್ರದಾಯದ ಪ್ರಕಾರ ಪಂಜಿನ ಕವಾಯತ್ತು ನಡೀತು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತಾಡಿದ್ರು, ಕೇಳಿಸ್ಕೊಳ್ಳಿ. ನಾನು ರಾಜ್ಯದ ಜನತೆಗೆ, ನಾಡಿನ ಜನತೆಗೆ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವರ್ಷ ಒಳ್ಳೆ ಮಳೆಯಾಗಿದೆ. ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಜಲಾಶಯಗಳು ತುಂಬಿದ್ದಾವೆ, ಉತ್ತಮ ಬೆಳೆ ಬಂದಿದೆ. ಸೊ ಮೈಸೂರಿನಲ್ಲಿ ಈ ಸಾರಿ ಹೆಚ್ಚು ಪ್ರವಾಸಿಗರು ಬಂದಿದ್ದಾರೆ ದಸರಾ ನೋಡಲಿಕ್ಕೆ. ಇದು ವಿಶ್ವವಿಖ್ಯಾತ ದಸರಾ ಮಹೋತ್ಸವ, ವರ್ಷಕ್ಕೊಮ್ಮೆ ನಡೀತಕ್ಕಂಥದ್ದು. ಎಲ್ಲ ಪ್ರವಾಸಿಗರಿಗೆ ನಾನು ಸರ್ಕಾರದ ಪರವಾಗಿ, ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ರಾಜ್ಯದ ಜನತೆಗೆ, ನಾಡಿನ ಜನತೆಗೆ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ವಿಶ್ವದಿಂದ, ಭಾರತದಿಂದ ಬಂದಂಥ ಎಲ್ಲ ನಾಗರಿಕರಿಗೆ ದಸರಾ ಹಬ್ಬದ ಶುಭಾಶಯಗಳು. ಇವತ್ತು ಇಡೀ ದೇಶಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಏನು ಮೈಸೂರು ದಸರಾ ಬಹಳ ಸಂತೋಷದಿಂದ ಆಚರಣೆ ಆಗ್ತಾ ಇದ್ದಾರೆ. ಜನ ಸಂತೋಷವಾಗಿದ್ದಾರೆ. ಒಳ್ಳೆ ಮಳೆ, ಬೆಳೆ, ಸಮೃದ್ಧಿ, ಶಾಂತಿ ಎಲ್ಲ ಕೂಡ ಈ ರಾಜ್ಯದಲ್ಲಿ ನೆಲೆದಿದೆ. ನಿಮ್ಮ ಸಹಕಾರ ಕೂಡ ಇರಲಿ, ರಾಜ್ಯಕ್ಕೆ ಒಳ್ಳೆಯದಾಗಲಿ. ನಿಮ್ಗೆಲ್ಲರೂ ಕೂಡ ರಾಜ್ಯದ ಜನತೆಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಸೊ ಕರ್ನಾಟಕ, ನಾನಾಗಲೇ ಹೇಳಿದಾಗೆ ಅಭಿಮನ್ಯು 6ನೆಯ ಸಲ ಅಂಬಾರಿ ಹೊತ್ತದ್ದು. ಅಕ್ಕಪಕ್ಕದಲ್ಲಿ ಕಾವೇರಿ ಮತ್ತು ರೂಪ ಕುಮ್ಕಿ ಆನೆಗಳು ಅಂತ ಕರೀತಾರೆ. ಕುಮ್ಕಿ ಆನೆಗಳು ಹೆಣ್ಣಾಣೆನೇ ಇರಬೇಕು. ಅದೊಂದು ಅಂದರೆ
ನೋಡಿ, ಮನುಷ್ಯ ಸಹಜ ಗುಣ ಕೂಡ ಹೌದು. ಅಕ್ಕಪಕ್ಕದಲ್ಲಿ ಸುಂದರಿಯರಿದ್ದಾಗ ಗಂಡಸರು ಹೆಂಗೆಂಗೂ ಆಡೋದಿಲ್ಲ. ಅಂಬಾರಿ ಹೊತ್ತ ಆನೆ ಅಕ್ಕಪಕ್ಕದಲ್ಲಿರುವ ಹೆಣ್ಣಾನೆಗಳನ್ನು ನೋಡಿ ಗಂಭೀರವಾಗಿರಲಿ ಅನ್ನುವ ಕಾರಣಕ್ಕಾಗಿಯೇ ಕುಮ್ಕಿ ಆನೆಯ ಜೊತೆಗೆ ನಡೆಸ್ತಾರಂತೆ, ಕುಮ್ಕಿ ಆನೆಗಳನ್ನು. ಇಂಟ್ರೆಸ್ಟಿಂಗ್ ಇದು. ಜೊತೆಗೆ ನಿಶಾನೆ ಆನೆಯಾಗಿ ಧನಂಜಯ್, ನೌಪತ್ ಆನೆಯಾಗಿ ಗೋಪಿ, ಹಿಂದೆ 14 ಆನೆಗಳು. ಅಭಿಮನ್ಯು 59 ವರ್ಷ ಅಭಿಮನ್ಯುಗೆ. ಭೀಮ, ಕಂಚನ್, ಧನಂಜಯ್, ಪ್ರಶಾಂತ್, ಮಹೇಂದ್ರ, ಏಕಲವ್ಯ, ಕಾವೇರಿ, ಲಕ್ಷ್ಮಿ, ಹೀಗೆ 14 ಆನೆಗಳು ಅಭಿಮನ್ಯುವಿನ ಹಿಂದೆ ಹೆಜ್ಜೆ ಹಾಕಿತ್ತು. ಅಭಿಮನ್ಯು ಆಯ್ತು, ದಸರಾ ಸಂದರ್ಭದಲ್ಲಿ ಆನೆಗಳಿಗೂ ಒಂದು ಸ್ಪೆಷಲ್ಲು. ಬಿಡಾರದಿಂದ ಕರ್ಕೊಂಬರ್ತಾರೆ. ಒಂದಷ್ಟು ದಿವಸ ಅವು ಒಂಥರ ರಾಜವೈಭೋಗದಲ್ಲೇ ಆನೆಗಳಿರ್ತವೆ. ಮತ್ತೆ ಬಿಡಾರಕ್ಕೆ ಹೋಗ್ತವೆ. ಯಥಾ ಪ್ರಕಾರದ ಕೆಲಸ ಶುರುವಾಗುತ್ತೆ ಅವ್ರದ್ದು. ಅಲ್ಲಿ ಕಾಡಾನೆಗಳು ಬಂದಿದ್ದಾವೆ, ಕಾಡಾನೆ ಸೆರೆ ಹಿಡಿಬೇಕು, ಮನುಷ್ಯರನ್ನು ಹುಲಿ ತಿಂತಾ ಇದೆ, ಆ ಹುಲಿ ಡಾರ್ಟಿಂಗ್ ಮಾಡಿ ಅರೆಸ್ಟ್ ಮಾಡುವ, ಸೆರೆ ಹಿಡಿಬೇಕು, ಈ ರೀತಿಯಾದಂಥದ್ದು ಎಲ್ಲ ಕಾರ್ಯಾಚರಣೆಗೆ ಹೋಗುತ್ತೆ. ಅಭಿಮನ್ಯು ಇಲ್ಲಿ ತನಕ ಸುಮಾರು 300 ಆನೆಗಳನ್ನು, ಕಾಡಾನೆಗಳನ್ನು ಹಿಡಿಯುವ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದು. ಅಂಥದ್ದೇ ಕಾರ್ಯಾಚರಣೆಗೆ ಅರ್ಜುನ ಬಲಿಯಾದದ್ದು. 80ಕ್ಕೂ ಹೆಚ್ಚು ಹುಲಿ ಹಿಡಿಯೋ ಕಾರ್ಯಾಚರಣೆಯಲ್ಲಿ ಅಭಿಮನ್ಯು ಭಾಗಿಯಾಗಿದ್ದಾನೆ. 9 ಅಡಿ ಹೈಟು, 4920 kg ತೂಕ ಅಂತೆ ಅಭಿಮನ್ಯುದ್ದು. ನೀವು ಅಂಬಾರಿ ಹೊರುವ ಆನೆ ಗಜಗಂಭೀರತೆ, ಗಜಗಾಂಭೀರ್ಯ ಅನ್ನೋ ಶಬ್ದ ಯಾಕೆ ಬಂದಿದೆ ಅನ್ನೋದಕ್ಕೆ ಉದಾಹರಣೆ ಇದ್ದಂಗೆ ನಡ್ಕೊಂಡು ಹೋಗುತ್ತೆ ನೋಡಿ. ನೋಡೋಕ್ಕೆ 2 ಕಣ್ಣು ಸಾಲದು. ಅಂದರೆ 5 ಕಿಲೋಮೀಟ್ರ್ ಉದ್ದಕ್ಕೂ ಅಣ್ಣವ್ರು ಆಡಿದ್ರು, ಜೀವನದಾಗೆ ಒಮ್ಮೆ ನೋಡು ಜೋಗದ ಗುಂಡಿ ಅಂತ. ಅದರ ಜೊತೆಗೆ ಜೀವನದಾಗೆ ಒಮ್ಮೆ ಮೈಸೂರು ದಸರಾನ ಕಣ್ಣಾರೆ ನೋಡಬೇಕು. ಟಿ ವಿಲಿ ಕೊಡ್ತೀವಿ ಬಿಡಿ, ಅದು ಬೇರೆ, ಕಣ್ಣಾರೆ ನೋಡಬೇಕು. 2 ಗಂಟೆ 10 ನಿಮಿಷದ ಮಹಾವೈಭವ ಅದು. ನ್ಯೂಸ್ ಅವರ್ನಲ್ಲಿ ಮೈಸೂರು ದಸರಾ ನೋಡಿದ್ರಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಯುಧ ಪೂಜೆಯ ವಿಷಯವನ್ನು ನಿಮಗೆ ಹೇಳಬೇಕು. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಈ ಸಲ ಆಯುಧ ಪೂಜೆಯನ್ನು ಪಾಕಿಸ್ತಾನದ ಗಡಿಯಲ್ಲಿ ಮಾಡಿದ್ರು, ಗುಜರಾತ್ನಲ್ಲಿ ಮಾಡಿದ್ರು. ಶಾಂತ ಗಡಿ, ಶಾಂತ ಅಂತ ನಮಗನ್ಸುತ್ತೆ, ಅಲ್ಲಿಯ ತಿಕ್ಕಾಟ ಅಲ್ಲಿರ್ತವೆ. ಆಯುಧ ಪೂಜೆ ಮಾಡಿದ್ರು, ಸೈನಿಕರ ಜೊತೆ ಸಮಯ ಕಳೆದ್ರು, ಸೈನಿಕರನ್ನು ಉದ್ದೇಶಿಸಿ ಮಾತಾಡಿದ್ರು, ದೊಡ್ಡ ಭಾಷಣ ಮಾಡಿರ್ತಾರೆ. ಬಟ್ ಅದರಲ್ಲಿನ ಒಂದು ಅಂಶ ಬಹಳ ಇಂಟ್ರೆಸ್ಟಿಂಗ್. ಮಿಲಿಟ್ರಿ ಅವ್ರದ್ದು, ಪೊಲೀಸರದು ಆಯುಧ ಪೂಜೆನೇ ನಿಜವಾದ ಆಯುಧ ಪೂಜೆ ಅನ್ಸುತ್ತೆ. ನೋಡಿ ಅಲ್ಲಿ ರೈಫಲ್ಗಳು. ಈ ಮೊಬೈಲ್ನಲ್ಲಿ ವಿಡಿಯೋ ಮಾಡೋರ ಕಾಟ ರಕ್ಷಣಾ ಸಚಿವರಿಗೂ ತಪ್ಪಿಲ್ಲ ನೋಡಿ. ಆಯ್ತು, ಏನು ಮಾತಾಡಿದ್ರು ಅನ್ನೋ ವಿಷಯಕ್ಕೆ ಬರೋಣ. ಸರ್ಕ್ರೀಕ್ ವಿಷಯವನ್ನು ಮೆನ್ಷನ್ ಮಾಡಿದ್ರು. ಸರ್ಕ್ರೀಕ್ನಲ್ಲಿ ಪಾಕಿಸ್ತಾನ ಏನಾದರೂ ಹೆಚ್ಚು ಕಡಿಮೆ ಆಟ ಆಡೋದಕ್ಕೆ ನೋಡಿದ್ರೆ ಇತಿಹಾಸನೂ ಬದಲಾಗುತ್ತೆ, ಭೂಗೋಳನೂ ಬದಲಾಗುತ್ತೆ ಅಂತ. ಅಂದರೆ ಮ್ಯಾಪ್ ಬದಲಾಗ್ಬಿಡುತ್ತೆ ಅಂತ. ಫಸ್ಟು ರಾಜನಾಥ್ ಸಿಂಗ್ ಅವರ ಮಾತು ಕೇಳಿಸ್ಕೊಳ್ಳಿ, ಆಮೇಲೆ ಇದು ಏನು ಸರ್ಕ್ರೀಕ್ ಕಥೆ ನೋಡೋಣ. ಕರಾಚಿಗೆ ಒಂದು ರಸ್ತೆ ಕ್ರೀಕ್ ಮೂಲಕವೂ ಹೋಗುತ್ತೆ ಅಂತ. 1965ರ ಯುದ್ಧದಲ್ಲಿ ಭಾರತೀಯ ಸೇನೆ ಲಾಹೋರ್ ತನಕ ತಲುಪಿತ್ತು ಅನ್ನೋದನ್ನು ಪಾಕಿಸ್ತಾನ ಮರೆಯಬಾರದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಿಯಾಗಿದ್ದಾಗ ನಡೆದ ಯುದ್ಧ ಅದು. ಭಾರತೀಯ ಸೇನೆ ಪಾಕಿಸ್ತಾನದೊಳಗೆ ನುಗ್ಗಿದ ರೀತಿ ಹೆಂಗಿತ್ತು ಅಂದರೆ, ಭಾರತೀಯ ಸೇನೆಯನ್ನು ಎದುರಿಸಲಾಗದೆ ಪಾಕಿಸ್ತಾನದ ಸೇನೆ ಅವರ ಭಾಗದಲ್ಲಿನ ಬಾವಿಗಳಿಗೆ ವಿಷ ಸುರಿದು ಹೋಗಿತ್ತು. ನೀರಡಿಸಿ ಬಂದ ಭಾರತೀಯ ಸೈನಿಕರು ಬಾವಿಯಿಂದ ನೀರು ಕುಡಿತಾರೆ, ಅವ ಹಂಗಾದರೂ ಸಾಯಲಿ ಅವರು ಅಂತ. ಅದು ಪಾಕಿಸ್ತಾನ ಅಂದರೆ. ಆವಾಗ ಲಾಹೋರ್ ತಲುಪಿದ್ವಿ. ಸರ್ಕ್ರೀಕ್ನಲ್ಲಿ ಏನಾದ್ರು ಆಟ ಆಡೋದಕ್ಕೆ ನೋಡಿದ್ರೆ ಕರಾಚಿಗೆ ಒಂದು ದಾರಿ ಸರ್ಕ್ರೀಕ್ ಮೂಲಕವೂ ಹೋಗುತ್ತೆ ಅನ್ನೋದನ್ನು ಪಾಕಿಸ್ತಾನ ಮರೆಯಬಾರದು ಅಂತ ರಕ್ಷಣಾ ಸಚಿವರು ಪಾಕಿಸ್ತಾನದ ಗಡಿಯಲ್ಲಿ ನಿಂತು ಹೇಳಿದ್ರು. ಈಗ ಪ್ರಶ್ನೆ, ವಾಟ್ ಈಸ್ ಸರ್ಕ್ರೀಕ್? ಪಾಕಿಸ್ತಾನದ ಜೊತೆ ಗಡಿಯನ್ನು ಹಂಚಿಕೊಂಡಿರೋ ಜಮ್ಮು ಕಾಶ್ಮೀರ ಒಂದೇ ಅಲ್ಲ.
ಪಂಜಾಬು ಹಂಚಿಕೊಂಡಿದೆ, ಗುಜರಾತು ಹಂಚಿಕೊಂಡಿದೆ, ರಾಜಸ್ಥಾನವು ಹಂಚಿಕೊಂಡಿದೆ. ಎರಡೂ ದೇಶಗಳ ಮಧ್ಯದಲ್ಲಿ ಗಡಿ ವಿವಾದ ಈ ರಾಜ್ಯಗಳಲ್ಲೂ ಇದ್ದಾವೆ. ಆದರೆ ಕಾಶ್ಮೀರದಂಥ ಹಿಂಸೆ ಯಾಕಾಗೋದಿಲ್ಲ ಅಂದರೆ ಡೆಮೋಗ್ರಫಿಯ ಕಾರಣಕ್ಕೆ. ಅದನ್ನು ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ ನಾನು, ನಿಮಗೂ ಅರ್ಥ ಆಗುತ್ತೆ, ಜಾಣರಿದ್ದೀರಿ ನೀವು. ಯಾಕೆ ರಾಜಸ್ಥಾನದ ಗಡಿಯಲ್ಲಿ, ಪಂಜಾಬ್ನ ಗಡಿಯಲ್ಲಿ, ಗುಜರಾತ್ನ ಗಡಿಯಲ್ಲಿ, ಕಾಶ್ಮೀರದಲ್ಲಿ ಆದಂಥ ಬೆಳವಣಿಗೆಗಳಾಗೋದಿಲ್ಲ ಅಂತ. ಗುಜರಾತು ಮತ್ತು ಪಾಕಿಸ್ತಾನದ ಸಿಂಧ್ ಮಧ್ಯದಲ್ಲಿ ಬರೋದೇ ಸರ್ ಕ್ರೀಕ್. ಅದನ್ನು ಬಾನ್ಗಂಗಾ ಅಂತ ಕರೀತಾ ಇದ್ರು ಮೊದಲು. ಈ ಬ್ರಿಟಿಷ್ ಅಧಿಕಾರಿಯೊಬ್ಬ ಅಲ್ಲಿ ಸರ್ವೆ ಗಿರ್ವೆ ಮಾಡಿದ್ದ ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಸರ್ ಕ್ರೀಕ್ ಅಂತ ಹೆಸರು ಬಂತು. ಬೇಸಿಕಲಿ ಸಿಂಧೂ ನದಿ ಬಂದು ಅರಬ್ಬಿ ಸಮುದ್ರವನ್ನು ಸೇರುವ ಜಾಗ ಇದು. 6 ತಿಂಗಳು ನದಿ ತುಂಬಿ ಹರಿಯುತ್ತೆ, ಇನ್ನು 6 ತಿಂಗಳು ನೀರು ಕಡಿಮೆ ಆಗಿಬಿಡುತ್ತೆ. ಆವಾಗ ಅದು ಪೂರ್ತಿ ಜೌಗು ಪ್ರದೇಶ, ಅಂದರೆ ಕೆಸರು ತುಂಬಿಕೊಂಡಿರುತ್ತೆ. ಅದು ನದಿ ತುಂಬಿ ಹರಿತಾ ಇರುವಾಗ ಭಾರತೀಯ ಸೈನಿಕರು ಈ ಕಡೆ ಬರ್ತಾರೆ, ನದಿ ದಂಡೆಗೆ ಬರ್ತಾರೆ. ನದಿಯ ನೀರು ಇಳಿದು ಅದು ಬರೀ ಜೌಗು ಪ್ರದೇಶ ಆದಾಗ ಬೋಟ್ಗಳಲ್ಲಿ ಪೆಟ್ರೋಲಿಂಗ್ ಮಾಡ್ತಾರೆ. ಅದರ ದೃಶ್ಯಗಳನ್ನು ನೋಡ್ತಾ ಇದ್ರಿ. 96 ಕಿಲೋಮೀಟರ್ ಇದೆ ಇದು. ನೋಡಿ, ಅಲ್ಲಿನ ಮೀನುಗಳು, ಅಲ್ಲೊಂದು ಇಕೋಸಿಸ್ಟಮ್ ಇದೆ. ಈ ರನ್ ಆಫ್ ಕಚ್ ಅಂತ ಕೇಳಿರ್ತೀರಿ ನೀವು. ನರೇಂದ್ರ ಮೋದಿ ಅವರು ಗುಜರಾತ್ನ ಪ್ರಧಾನಿಯಾಗಿದ್ದಾಗ ರನ್ ಆಫ್ ಕಚ್ನ ಸೌಂದರ್ಯ ನೋಡಿ, ಕಚ್ ಪ್ರದೇಶದಲ್ಲಿ ಬರುತ್ತೆ. ಭೂಕಂಪ ಆದಮೇಲೆ ಅಲ್ವಾ ಮೋದಿಯವರು ಮುಖ್ಯಮಂತ್ರಿ ಆಗಿತ್ತು. ಒಂದು ರನ್ ಉತ್ಸವ ಅಂತ ಮಾಡಿಸಿದ್ರು. ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅಮಿತಾಬ್ ಬಚ್ಚನ್ ಬಂದರು. ಕಚ್ ನಹಿ ದೇಖಾ ಥೋ ಕುಚ್ ನಹಿ ದೇಖಾ ಅಂತ ಕ್ಯಾಂಪೇನ್ ಮಾಡಿದ್ರು. ಆ ಭಾಗ ಇದು ತುಂಬ ಚೆನ್ನಾಗಿರುತ್ತೆ ಅದು ನೋಡೋದಕ್ಕೆ. ಇಡೀ ಎಷ್ಟು ದೂರ ನೋಡ್ತೀರೋ ಅಷ್ಟು ದೂರ ಬಿಳಿಯಾಗಿ ಉಪ್ಪು ಚೆನ್ನಾಗಿರುತ್ತೆ. ಈಗ ಆ ವಿಷಯ ಸರ್ ಕ್ರೀಕಿಗೆ ಬರೋಣ. ನಿಮಗೆ ಮ್ಯಾಪ್ನಲ್ಲಿ ಒಂದು ಸಲ ತೋರಿಸ್ತೀನಿ, ಅವಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಭಾರತ ಪಾಕಿಸ್ತಾನದ ಗಡಿಯಲ್ಲಿರುವ ಮತ್ತೊಂದು ವಿವಾದಿತ ಪ್ರದೇಶ. ರನ್ ಆಫ್ ಕಚ್ ಇಲ್ಲಿಗೆ ಟಚ್ ಆಗುತ್ತೆ, ಸರ್ ಕ್ರೀಕಿಗೆ ಟಚ್ ಆಗುತ್ತೆ. ಸಿಂಧೂ ನದಿ ಬಂದು ಸಮುದ್ರ ಸೇರುವಂಥ ಜಾಗ ಇದು ಸರ್ ಕ್ರೀಕ್. ಇಲ್ಲಿ ಬೇರೆ 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 ಕವಲುಗಳಾಗಿ ಒಡೆದು ಇದು ಸಮುದ್ರ, ಇದು ಈ ಸಮುದ್ರಕ್ಕೆ ಬಂದು ಸೇರುತ್ತೆ. ಇಲ್ಲಿ ಇದು ಗಡಿ. ಸರ್ ಕ್ರೀಕ್ನ ವಿಷಯಕ್ಕೆ ಇದು ಬಾನ್ಗಂಗಾ ಆಗಿದ್ದಾಗ ಸಿಂಧ್ ಪ್ರಾಂತ್ಯದ ಆಗಿನ ಮಹಾರಾಜನಿಗೂ ಆಗ ಆಳ್ತಾ ಇದ್ದಂಥ ಬ್ರಿಟಿಷರಿಗೂ ವಿವಾದ ಇತ್ತು. ದೇಶ ವಿಭಜನೆ ಆದಮೇಲೆ ಆ ವಿವಾದ ಮುಂದುವರ್ಕೊಂಡು ಹೋಯಿತು. ಪಾಕಿಸ್ತಾನ ಇದು ನಮ್ಮದು ಅಂತಿತ್ತು, ಭಾರತ ಇಲ್ಲ ಇದು ನಮ್ಮದು ಅಂತಿತ್ತು. 1965ರಲ್ಲಿ ಅದ್ಯಾಕೆ ಆಗಿನ ಬ್ರಿಟಿಷ್ ಪ್ರಧಾನಿಯ ಸೂಚನೆಯ ಮೇರೆಗೆ ಒಂದು ನ್ಯಾಯಮಂಡಳಿ ರಚನೆ ಆಯಿತು. ಭಾರತ ಪಾಕಿಸ್ತಾನದ ಮಧ್ಯದಲ್ಲಿ ಏನೇ ವಿವಾದ ಇದ್ದರೂ ಅವು ದ್ವಿಪಕ್ಷೀಯ, ಮೂರನೇವ್ರಿಗೆ ಅವಕಾಶ ಇಲ್ಲ ಅನ್ನುವ ನಿಲುವಿನಿಂದ ಭಾರತ ಸ್ವಲ್ಪ ಹಿಂದೆ ಸರಿದಿತ್ತು ಏನೋ. ಆವಾಗ ಒಂದು ನ್ಯಾಯಮಂಡಳಿ ರಚನೆ ಆಯಿತು. 3 ವರ್ಷ ಎಲ್ಲ ಸ್ಟಡಿ ಮಾಡಿ ಆ ನ್ಯಾಯಮಂಡಳಿ ಒಂದು ತೀರ್ಮಾನ ಕೊಡ್ತು. ಈ ಸರ್ ಕ್ರೀಕ್ನ ಇಲ್ಲೇನು ಬರುತ್ತಲ್ಲ, ಇದರದು 90% ನೀರು ಭಾರತಕ್ಕೆ, 10% ಪಾಕಿಸ್ತಾನಕ್ಕೆ ಅಂತ ನ್ಯಾಯಮಂಡಳಿಯ ತೀರ್ಮಾನ ಆಯಿತು. ಪಾಕಿಸ್ತಾನ ಏನು ಹೇಳುತ್ತೆ, 90% ನೀರು ನಿಮ್ಮದೇ ಇಟ್ಕೊಳ್ಳಿ, ಬಟ್ ಆ ನದಿಯ ಗಡಿ ತನಕದ್ದು ಜಾಗ ನಮ್ಮದು ಅಂತಾರವರು. ಇದು ಹೆಂಗೆ ಲೆಕ್ಕಾಚಾರ ನೀವೇ ಹಾಕ್ಕೊಳ್ಳಿ ಅದನ್ನು. ಭಾರತ ಏನು ಹೇಳುತ್ತೆ, 90% ನೀರು ಅಂದರೆ ನದಿಯ 90% ನಮ್ಮದೇ ಅಂತ ಭಾರತ ಹೇಳೋದು. ವೈ ಇಸ್ ದಿಸ್ ಸೋ ಇಂಪಾರ್ಟೆಂಟ್? ಇಲ್ಲಿ ಹಸಿರು ಲೈನ್ ಏನು ಕಾಣಿಸುತ್ತಲ್ಲ, ಇಲ್ಲಿ ತನಕ ನಮ್ಮದು ಅಂತ ಪಾಕಿಸ್ತಾನ ಹೇಳುತ್ತೆ. ರೆಡ್ ಲೈನ್ ಏನು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ತನಕ ನಮ್ಮದು ಅಂತ ಭಾರತ ಹೇಳುತ್ತೆ. ಈ ಜಾಗ ವಿವಾದ. ಇದು ಅಕಸ್ಮಾತು ಇದೇನು ಜೌಗು ಪ್ರದೇಶ. ಆವಾಗ ಚೀನಾ ಭಾರತದ ಮೇಲೆ ಆಕ್ರಮಣ ಮಾಡಿದಾಗ ಮಾನ್ಯ ಪ್ರಧಾನಮಂತ್ರಿಗಳಾಗಿದ್ದವರು ಸಂಸತ್ನಲ್ಲಿ ಹೇಳಿದ್ರಲ್ಲ, ಚೀನಾ ಏನ್ರಿ ಒಂದು ಹುಲ್ಲುಗರಿಕೆನೂ ಬೆಳೆಯೋದಿಲ್ಲ, ಅಂಥ ಜಾಗವನ್ನು ಆಕ್ರಮಿಸಿಕೊಂಡಿದೆ ಅಂತ. ಇಲ್ಲೂ ಏನೂ ಬೆಳೆಯೋದಿಲ್ಲಪ್ಪ. ಭಾರತ ಆಯ್ತು ಬಿಡಿ ನಿಮ್ಮದೇ ಅಂತ ಬಿಟ್ಟುಬಿಟ್ರೆ ಏನಾಗತ್ತೆ? ಈ ಅಷ್ಟೂ ಪ್ರದೇಶ ಪಾಕಿಸ್ತಾನದ್ದಾದರೆ ಅರಬ್ಬಿ ಸಮುದ್ರಕ್ಕೆ ಸೇರಿದ ಇಲ್ಲಿಯ ತನಕದ ಪ್ರದೇಶ ಕೂಡ ಪಾಕಿಸ್ತಾನದ್ದಾಗತ್ತೆ. ಈಗ ಇಲ್ಲಿಯ ತನಕ ಭಾರತ ಕ್ಲೇಮ್ ಮಾಡ್ತಾ ಇದೆ,
ಈ ಪ್ರದೇಶದ ತನಕ ಇಂಡಿಯನ್ ನೇವಿ ಪೆಟ್ರೋಲಿಂಗ್ ಮಾಡುತ್ತೆ, ಇಲ್ಲಿ ತನಕ ಗುಜರಾತಿನ ಮೀನುಗಾರರು ಮೀನುಗಾರಿಕೆ ಮಾಡ್ತಾರೆ. ನಾಳೆ ದಿವಸ ಈ 96 ಕಿಲೋಮೀಟರನ್ನು ಇಲ್ಯಾವನ್ ಪೆಟ್ರೋಲಿಂಗ್ ಮಾಡ್ತಾನೆ, ಕೆಸರಿರೋ ಪ್ರದೇಶ ಅಂತ ಬಿಟ್ಟುಬಿಟ್ರೆ ಈ ಗಡಿಯನ್ನು ದಾಟಿ ಗುಜರಾತ್ನ ಮೀನುಗಾರರು ಹೋಗೋದಕ್ಕಾಗೋದಿಲ್ಲ. ಪಾಕಿಸ್ತಾನದ ಮೀನುಗಾರರು ಇಲ್ಲಿ ತನಕ ಬರ್ತಾರೆ. ಬರೀ ಮೀನಿಂದೊಂದೇ ಪ್ರಶ್ನೆ ಅಲ್ಲ ಇದು. ಈ ಪ್ರದೇಶದಲ್ಲಿರಬಹುದಾದ ಪೆಟ್ರೋಲು, ಖನಿಜ ಎಲ್ಲದರ ಮೇಲೂ ಪಾಕಿಸ್ತಾನದ ಹಕ್ಕಾಗತ್ತೆ. ಹಿಂಗಿರುವ ಪ್ರದೇಶ ಇದು ವಿವಾದ. ಇಲ್ಲೇನಾಗುತ್ತೆ, ಅಕಸ್ಮಾತ್ ಪಾಕಿಸ್ತಾನಕ್ಕೆ ಇಲ್ಲಿ ತನಕ ಬಂದರೆ ಭಾರತದ ಮೇಲೆ ಸುಲಭವಾಗಿ ದಾಳಿ ಮಾಡಿ, ಈ ಫಾರ್ ಎಕ್ಸಾಂಪಲ್ ಈ ಪ್ರದೇಶದಲ್ಲಿ ಬಂದು ಪಾಕಿಸ್ತಾನ ಒಂದು ಪೋಸ್ಟ್ ಮಾಡ್ಕಂತು ಅಂತ ಇಟ್ಕೊಳ್ಳಿ, ಗುಜರಾತ್ನ ಮೇಲೆ ದಾಳಿ ಮಾಡೋದು ಏನು ದೊಡ್ಡ ವಿಷಯ ಅವ್ರಿಗೆ. ಈಗ ಆದರೆ ಇಲ್ಲಿಯ ತನಕ ಭಾರತದ ಪೆಟ್ರೋಲಿಂಗ್ ಇರುವ ಕಾರಣಕ್ಕೆ ಇದನ್ನು ದಾಟ್ಕೊಂಡು ಅವರು ಟ್ಯಾಂಕರ್ಗಳು ಬರೋದಕ್ಕಾಗೋದಿಲ್ಲ, ಯುದ್ಧ ಟ್ಯಾಂಕ್ಗಳು ಬರೋದಕ್ಕಾಗೋದಿಲ್ಲ, ಮಿಲಿಟ್ರಿ ಸಾಗಿಸೋದು ಕಷ್ಟ. ಹೀಗಾಗಿ ಸ್ಟ್ರಾಟಜಿಕಲಿ ಭಾಳ ಕ್ರೂಷಿಯಲ್ ಪ್ಲೇಸ್ ಇದು. ಪಾಕಿಸ್ತಾನ ಕ್ಲೇಮ್ ಮಾಡ್ತಾ ಇದೆ, ಇಲ್ಲೆಲ್ಲೋ ಸೈನಿಕರು ಬಂದು ಪೆಟ್ರೋಲಿಂಗ್ ಮಾಡೋ ಪ್ರಯತ್ನ ಮಾಡ್ತಾರೆ, ಭಾರತೀಯ ಸೇನೆ ಅವ್ರನ್ನ ಬೈದು ದೂಡಾಡಿ ದೂರ ಕಳಿಸ್ತಾರೆ, ಚೀನಾ ಗಡಿಯಲ್ಲೇ ಆಗೋ ಥರ. ಇಲ್ಲೇನಾದ್ರು ನೀವು ಹೆಚ್ಚು ಕಡಿಮೆ ಮಾಡೋದಕ್ಕೆ ಬಂದರೆ, ರಾಜನಾಥ್ ಸಿಂಗ್ ಹೇಳಿದ್ದು, ರಕ್ಷಣಾ ಸಚಿವರು ಹೇಳಿದ್ದು, ಇಲ್ಲೇನಾದ್ರು ಹೆಚ್ಚು ಕಡಿಮೆ ಮಾಡೋದಕ್ಕೆ ಬಂದರೆ ಇತಿಹಾಸನೂ ಬದಲಾಗುತ್ತೆ, ಭೂಗೋಳನೂ ಬದಲಾಗುತ್ತೆ ಅಂತ. ಭೂಗೋಳ ಬದಲಾಗುತ್ತೆ ಅರ್ಥ ಏನು? ಪಾಕಿಸ್ತಾನದ ಮ್ಯಾಪ್ ಬದಲಾಗ್ಬಿಡುತ್ತೆ, ಹುಷಾರು ಅಂತ. ಇಲ್ಲಿ ಒಳಗೆ ಕರಾಚಿ ಬರೋದು, ಕರಾಚಿಗೆ ಒಂದು ದಾರಿ ಇದೆ, ಅಲ್ಲಿ ನೆನಪಿಟ್ಕೊಳ್ಳಿ ಅಂತ. ಇನ್ನೊಂದು ನಿಮಗೆ ದುರಂತ ಹೇಳಬೇಕು ಅಂದರೆ, ಇದು ಸಿಂಧ್ ಪ್ರಾಂತ್ಯ, ಇದರ ಪಕ್ಕದಲ್ಲಿ ಈ ಕಡೆ ಬಲೂಚಿಸ್ತಾನ ಬರುತ್ತೆ. ದೇಶ ವಿಭಜನೆ ಆದಾಗ ಬಲೂಚಿಸ್ತಾನದ ರಾಜ ನಾವು ಭಾರತದ ಜೊತೆಗೆ ಸೇರ್ಕತೀವಿ ಅಂತಂತ ಗಂಟು ಬಿದ್ದಿದ್ದ ಆತ. ಭಾರತ ಸೇರಿಸ್ಕೊಳ್ಳಿಲ್ಲ. ದುರಂತ. ಇಲ್ಲದೆ ಹೋದರೆ ಹೆಂಗೆ ಕಾಶ್ಮೀರದಲ್ಲಿ ಪಾಕಿಸ್ತಾನ ಆಟ ಆಡ್ತಿದೆಯಲ್ಲ, ಹಾಗೆ ಭಾರತ ಬಲೂಚಿಸ್ತಾನದಲ್ಲಿ ಕೂತ್ಕೊಂಡು ಆಟ ಆಡಬಹುದಾಗಿತ್ತು. ಪಾಕಿಸ್ತಾನ ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗಿಬಿಡ್ತಿತ್ತು ಅವಾಗ. ಸಿಂಧ್ನ ಮೂಲಕ ಭಾರತ ಏನಾದರೂ ತನ್ನ ಸೇನೆಯನ್ನು ನುಗ್ಗಿಸಿ ಬಲೂಚಿಸ್ತಾನದ ರಾಜ ಖಾನ್ ಆಫ್ ತಲಾತ್ ಅಂತ ಕರೀತಿದ್ರು ಆತನಿಗೆ ಸಪೋರ್ಟ್ ಏನಾದರೂ ಮಾಡಿಬಿಟ್ಟು ಬಲೂಚಿಸ್ತಾನವನ್ನು ಭಾರತದ ಜೊತೆಗೆ ಇಟ್ಕೊಂಡು ಬಿಟ್ಟಿದ್ರೆ ಪಾಕಿಸ್ತಾನಕ್ಕೆ ಸಮುದ್ರನೇ ಇರ್ತಿರಲಿಲ್ಲ, ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗಿಬಿಡ್ತಿತ್ತು ಅದು. ಇಂಥ ಸರ್ಕ್ರೀಕ ವಿವಾದದ ಬಗ್ಗೆ ರಾಜನಾಥ್ ಸಿಂಗ್ ಅವರು ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು. ಮುಂದಿನ ಸುದ್ದಿಗೆ ಹೋಗೋಣ. RSSಗೆ 100ನೇ ವರ್ಷದ ಸಂಭ್ರಮ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ದೆಹಲಿ ಅಂಬೇಡ್ಕರ್ ಭವನದಲ್ಲಿ ನಾಣ್ಯವನ್ನು, 100 ರೂಪಾಯಿಯ ನಾಣ್ಯವನ್ನು, ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದ್ರು. ಇವತ್ತು RSSನ ಕೇಂದ್ರ ಸ್ಥಾನ ನಾಗ್ಪುರದಲ್ಲಿ ವಿಜಯದಶಮಿ ಸಂಭ್ರಮ. ಹಂಗೆ ನೋಡಿದ್ರೆ RSS ಆಚರಣೆ ಅಂತ ಮಾಡೋದು ವಿಜಯದಶಮಿ ಒಂದೇ, ಹಬ್ಬ ಅಂತ ಮಾಡೋದಾದರೆ. ಉಳಿದಂತೆ ಅಲ್ಲಲ್ಲಿ ಬೇರೆ ಬೇರೆ ಆಚರಣೆಗಳಾಗ್ತಿರ್ತವೆ. ಬಟ್ ದೊಡ್ಡ ಹಬ್ಬ RSSನಲ್ಲಿ ವಿಜಯದಶಮಿ. 1925 ವಿಜಯದಶಮಿ ದಿವಸನೇ RSS ಸ್ಥಾಪನೆ ಆಗಿತ್ತು. ಆ ವಿಜಯದಶಮಿಯ ಸಂದರ್ಭದಲ್ಲಿ ಸರಸಂಘ ಚಾಲಕರು ಏನು ಹೇಳ್ತಾರೆ ಅಂತ RSS ಬಗ್ಗೆ ಕುತೂಹಲ ಇಟ್ಕೊಂಡವರೆಲ್ಲ ಕಾಯ್ತಿರ್ತಾರೆ. RSSನ ಕಾರ್ಯಕರ್ತರು ಒಂದೇ ಅಲ್ಲ, ಕುತೂಹಲ ಇಟ್ಕೊಂಡವರು. ಅಂದರೆ ಮುಂದಿನ ದಿನಗಳಲ್ಲಿ RSS ಯಾವುದರ ಕಡೆ ಗಮನ ಹರಿಸುತ್ತೆ, ದಟ್ ಮ್ಯಾಟರ್ಸ್ ಅ ಲಾಟ್. ಯಾವುದರ ಕಡೆ ಗಮನ ಹರಿಸುತ್ತೆ ಅನ್ನುವ ಸಂದೇಶ ಆ ಭಾಷಣದಲ್ಲಿ ಸಿಗುತ್ತೆ. ಇವತ್ತು ಸರಸಂಘ ಚಾಲಕರಾದ ಮೋಹನ್ ಭಾಗವತ್ ಅವರು ಆತ್ಮನಿರ್ಭರ ಭಾರತದ ಬಗ್ಗೆ ಮಾತಾಡಿದ್ರು. ಇವತ್ತಿನ ಮುಖ್ಯ ಅತಿಥಿ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ಸರಸಂಘ ಚಾಲಕರು ಸ್ವದೇಶಿ ಮಂತ್ರವನ್ನು ಜಪಿಸಿದರು. ಕೇಳಿಸ್ಕೊಳ್ಳಿ ಒಮ್ಮೆ. ಸರಸಂಘ ಚಾಲಕರು ಹೇಳಿದ ಇನ್ನೊಂದು ಮಾತು, ಇದೇನಂದ್ರೆ ಹೊಸ ವಿಷಯ ಹೇಳಿಬಿಟ್ರು ಅಂತಲ್ಲ. ಹಿಂದೂ ಅಂದರೆ ಯಾರು ಅನ್ನುವ ವಿಷಯದಲ್ಲಿ ಸಂಘದ ಪರಿಕಲ್ಪನೆ ಏನು? ಹಿಂದೂ ಅನ್ನುವಂಥದ್ದು ಧರ್ಮ ಸೂಚಕ ಶಬ್ದ ಅಲ್ಲ, ಅದು ಭೌಗೋಳಿಕತೆಯನ್ನು ಸೂಚಿಸುವ ಶಬ್ದ ಅನ್ನೋದು RSS ಅದೊಂದು ಗಾಢವಾದ ನಂಬಿಕೆ. ಅದು ಅಂದರೆ ಹಿಮಾಲಯದಿಂದ ಅಥವಾ ಸಿಂಧೂ ನದಿಯಿಂದ ಕನ್ಯಾಕುಮಾರಿಯ ಮಧ್ಯದ ಈ ಭೂಭಾಗದಲ್ಲಿ ಬದುಕ್ತಾ ಇರೋರು ಎಲ್ಲರೂ ಹಿಂದೂಗಳೇ.
ಧಾರ್ಮಿಕ ನಂಬಿಕೆಗಳು, ಪೂಜಾ ವಿಧಾನಗಳು, ಸಂಪ್ರದಾಯಗಳು ಅದು ಏನೇ ಆಗಿದ್ದರೂ ಎಲ್ಲರೂ ಹಿಂದೂಗಳೇ ಅನ್ನುವಂಥದ್ದು ನಂಬಿಕೆಯನ್ನು ಮೋಹನ್ ಭಾಗವತರು ಮಾತಾಡ್ತಾ ಅವ್ರು ಹೇಳ್ತಾರೆ, ವಿವಿಧತೆಯನ್ನು ಸಂಪೂರ್ಣ ಸ್ವೀಕರಿಸುವುದು ಮತ್ತು ಗೌರವಿಸುವುದರ ಜೊತೆಗೆ ನಮ್ಮೆಲ್ಲರನ್ನು ಒಂದೇ ಮಾಲೆಯಲ್ಲಿ ಬಂಧಿಸುವುದು ಭಾರತೀಯ ಸಂಸ್ಕೃತಿ ಮತ್ತು ರಾಷ್ಟ್ರೀಯತೆ. ಇದನ್ನು ನಾವು ಹಿಂದೂ ರಾಷ್ಟ್ರೀಯತೆ ಅಂತ ಕರಿತೀವಿ. ಅದು ನಮಗೆ ಹಿಂದೂ ರಾಷ್ಟ್ರೀಯತೆ ಆಗಿದೆ. ಯಾರಿಗಾದರೂ ಹಿಂದೂ ಶಬ್ದದಿಂದ ಆಪತ್ತು ಇದೆ ಅನಿಸಿದ್ರೆ, ಆಪತ್ತು ಅಂದರೆ ಅಬ್ಜೆಕ್ಷನ್ ಅಂತ ತಗೋಬೇಕಿದ್ನ, ಅಪಾಯ ಅಂತಲ್ಲ, ಅಬ್ಜೆಕ್ಷನ್. ಇನ್ನು ಹಿಂದೂ ಅನ್ನೋದು ಒಂದು ಧರ್ಮ, ಅದು ಏನು ಮೂರ್ತಿ ಪೂಜಕರು, ಬಹುದೇವ ಆರಾಧಕರು ಅನ್ನುವ ದೃಷ್ಟಿಯಲ್ಲಿ ಅಷ್ಟೇ ನೀವು ಹಿಂದೂ ಅನ್ನೋದನ್ನು ನೋಡ್ತೀರಿ. ಈ ಭೂಭಾಗದಲ್ಲಿರುವ ಎಲ್ಲರನ್ನೂ ಹಿಂದೂ ಅಂತ ಕರೆಯೋದಕ್ಕೆ ನಮಗೊಂದು ಅಬ್ಜೆಕ್ಷನ್ ಇದೆಯಪ್ಪ ಅಂತ ಯಾರಿಗಾದರೂ ಅನಿಸಿದ್ರೆ ಅಂಥವರು ಹಿಂದವಿ ಅಂತ ಕರೀರಿ. ಭಾರತೀಯ ಅಂದರೂ ಸಾಕು, ಆರ್ಯ ಅಂದರೂ ಅದೇ ಅರ್ಥ, ಎಲ್ಲವೂ ಸಮಾನಾರ್ಥಕ ಶಬ್ದಗಳು. ಈ ರಾಷ್ಟ್ರೀಯತೆಯ ಸ್ಪಷ್ಟ ಸ್ವರೂಪ ಸೂಚಿಸಲು ಇರುವ ಏಕೈಕ ಶಬ್ದ ಹಿಂದೂ ಅಂತ ಹೇಳೋದು. ಕೇಳಿಸ್ಕೊಳ್ಳಿ ಅದನ್ನೊಂದು ಸಲ. ಇನ್ನು RSSಗೆ 100ನೇ ವರ್ಷದ ಸಂಭ್ರಮ. RSS ದೇಶ ವಿಭಜಿಸಿದವರು ಬೇರೆ, ವಿಭಜನೆ ಮಾಡುವುದು ಬಿಟ್ಟು ಇನ್ನೇನು RSS ಮಾಡಿಲ್ಲ ಇತ್ಯಾದಿ ಇತ್ಯಾದಿ ಟೀಕೆಗಳು ಕಾಂಗ್ರೆಸ್ನಿಂದ ಬಂದು. ಪಿಣರಾಯಿ ವಿಜಯನ್ ಮಾತಾಡಿದ್ದಾರೆ, ಕೇರಳದ ಮುಖ್ಯಮಂತ್ರಿ. ಅವರು ಒಂದು ಕಡೆ RSS ಮೇಲೂ ವಾಗ್ದಾಳಿ, ಇನ್ನೊಂದು ಕಡೆ ಕಾಂಗ್ರೆಸ್ನವ್ರ ಮೇಲೂ ವಾಗ್ದಾಳಿ. ಕಮ್ಯುನಿಸ್ಟ್ ಪಕ್ಷದ ಮುಖ್ಯಮಂತ್ರಿ ಅವರು. ಕಮ್ಯುನಿಸ್ಟರು ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ನ ಜೊತೆಗೆ ಮೈತ್ರಿಯಲ್ಲಿದ್ದಾರೆ. ಕೇರಳದಲ್ಲಿ ಆ ಮೈತ್ರಿ ಇಲ್ಲ. ಫಾರ್ ಯುವರ್ ಇನ್ಫಾರ್ಮೇಷನ್, ಗೊತ್ತಿರುತ್ತೆ ನಿಮಗೆ, ಆದರೂ ಹೇಳ್ತಾ ಇದ್ದೀನಿ. ಅವ್ರು ಹೇಳಿದ್ರು BJP ಬಗ್ಗೆ ಯಾವುದೇ ಆಶ್ಚರ್ಯ ಇಲ್ಲ, ಯಾಕಂದರೆ ಇಸ್ರೇಲ್ನಲ್ಲಿರುವ ಜಿಯೋನಿಸ್ಟ್ಗಳು ಇಲ್ಲಿನ RSSನ ಅವಳಿ ಸಹೋದರರಿದ್ದಂತೆ. ಟ್ವಿನ್ ಬ್ರದರ್ಸು ಇಸ್ರೇಲ್ನಲ್ಲಿನ ಜಿಯೋನಿಸ್ಟ್ಗಳು ಮತ್ತು ಭಾರತದಲ್ಲಿರುವ RSSನವರು ಟ್ವಿನ್ಸ್ ಇದ್ದಂಗೆ, ಅವಳಿ ಸಹೋದರರಿದ್ದಂತೆ. ಇವರ ಹಲವು ವಿಚಾರಗಳು ಒಂದೇ ರೀತಿ ಇರ್ತವೆ. ಕಾಂಗ್ರೆಸ್ಸು ಪ್ಯಾಲೆಸ್ಟೈನ್ ಪರ ಒಗ್ಗಟ್ಟು ಪ್ರದರ್ಶಿಸಿದೆಯೇ? ದೇಶದ ಯಾವುದೇ ಸ್ಥಳದಲ್ಲಾದರೂ ಕಾರ್ಯಕ್ರಮ ನಡೆಸಿದೆಯೇ ಅಂತ ಈ ಪ್ರಶ್ನೆಯನ್ನು ಕಾಂಗ್ರೆಸ್ಸಿಗೆ ಕೇಳ್ತಾ ಇದ್ದಾರೆ ಪಿಣರಾಯಿ ವಿಜಯನ್ ಅವರು. ಪಿಣರಾಯಿ ವಿಜಯನ್ ಅವ್ರಿಗೆ ಕೆಲವು ಪ್ರಶ್ನೆಗಳು ನಾನು ಕೇಳೋದಿದೆ, ಅಂದರೆ ಅವ್ರು ಕೇಳಿಸ್ಕೊತಾರೆ ಅನ್ನುವ ಆಸೆಯಿಂದ ಅಲ್ಲ, ನಿಮಗೂ ಗೊತ್ತಿರಲಿ ಅನ್ನೋ ಉದ್ದೇಶದಿಂದ. ಫಸ್ಟು ಸಾಹೇಬರು ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ನಾವು ಒಂದು ಅಕ್ಷರನೂ ಮಲಯಾಳಂ ಬರಲ್ಲ, ನಮ್ಮ ಹುಡುಗರ ಟ್ರಾನ್ಸ್ಲೇಷನ್ ಕರೆಕ್ಟಾಗಿರುತ್ತೆ. ಇವ್ರು ಮಾತಾಡಿದ್ದು ಏನು ಅಂದರೆ ಟ್ರಾನ್ಸ್ಲೇಷನ್ ಪ್ರಕಾರ BJP ಬಗ್ಗೆ ಏನೂ ಆಶ್ಚರ್ಯ ಇಲ್ಲ, ಯಾಕಂದರೆ ಇಸ್ರೇಲ್ನಲ್ಲಿರುವ ಜಿಯೋನಿಸ್ಟ್ಗಳು ಮತ್ತು ಇಲ್ಲಿನ RSS ಅವಳಿ ಸಹೋದರರಿದ್ದಂತೆ. ಇವರ ಹಲವು ವಿಚಾರಗಳು ಒಂದೇ ರೀತಿ ಇರ್ತವೆ. ಕಾಂಗ್ರೆಸ್ ಪ್ಯಾಲೆಸ್ಟೈನ್ ಪರ ಒಗ್ಗಟ್ಟು ಪ್ರದರ್ಶಿಸಿದೆಯೇ? ದೇಶದ ಯಾವುದಾದ್ರೂ ಸ್ಥಳದಲ್ಲಿ ಕಾರ್ಯಕ್ರಮ ನಡೆಸಿದೆಯೇ ಅಂತ. ಪ್ಯಾಲೆಸ್ಟೈನ್ ಪರ ಯಾರು ನಿಂತರು ಯಾರು ನಿಲ್ಲಲಿಲ್ಲ ಅನ್ನೋದು ಭಾಳ ಮ್ಯಾಟರ್ ಆಗುತ್ತೆ. ಕಾಂಗ್ರೆಸ್ನಷ್ಟು ಗಟ್ಟಿಯಾಗಿ ಯಾರು ಪ್ಯಾಲೆಸ್ಟೈನ್ ಪರ ನಿಂತಿದ್ದಾರೇನ್ರಿ? ಯಾರು ನಿಂತಿದ್ದಾರೆ? ಆದರೆ ಪ್ಯಾಲೆಸ್ಟೈನ್ ಪರ ಯಾರು ನಿಂತರು ಯಾರು ನಿಲ್ಲಿಲ್ಲ ಅನ್ನೋದಷ್ಟೇ ಮ್ಯಾಟ್ರಾ? ಬೇಸಿಕಲಿ ವಾದ ಏನಪ್ಪ, ಇಸ್ರೇಲು ಪ್ಯಾಲೆಸ್ಟೈನಿಯನ್ನರ ಮೇಲೆ ಘೋರ ದೌರ್ಜನ್ಯ ನಡೆಸ್ತಾ ಇದೆ, ತನ್ನ ಸೈನಿಕ ಶಕ್ತಿಯನ್ನು ಬಳಸಿ ಗಾಜಾ ಪಟ್ಟಿಯನ್ನು ಪುಡಿಗುಟ್ತಾ ಇದೆ, ಅಲ್ಲಿ ಅಮಾಯಕ ಪ್ಯಾಲೆಸ್ಟೈನಿಯನ್ನರು ಸಾಯ್ತಾ ಇದ್ದಾರೆ, ಮಕ್ಕಳು ಸಾಯ್ತಾ ಇದ್ದಾರೆ, ಹೆಣ್ಣು ಮಕ್ಕಳು ಇದಲ್ವಾ ವಾದ? ನಿಮ್ಮ ಗುರಿ ಅಮಾಯಕರ ಸಾವು, ಅಮಾಯಕರು ಮನೆ ಕಳ್ಕೊಳ್ಳೋದು, ಮನೆ ಮಠ ಕಳ್ಕೊಳ್ಳೋದು, ನೆಲೆ ಕಳ್ಕೊಳ್ಳೋದು, ಅದನ್ನು ಖಂಡಿಸುವುದೇ ಆಗಿದ್ದರೆ ಇದೇ ಪ್ರಶ್ನೆ ಕೇಳ್ಬೋದಲ್ವಾ? ಕಾಶ್ಮೀರದಲ್ಲಿನ ಹಿಂದೂಗಳನ್ನು 1990ರಲ್ಲಿ ರಾತ್ರೋರಾತ್ರಿ ಲಕ್ಷಾಂತರ ಜನರನ್ನು ಓಡಿಸಿದ್ರು, 100 ಜನರನ್ನ ಕೊಂದರು. ಒಂದಕ್ಕಿಂತ ಒಂದು ಘೋರ ಕಥೆಗಳ್ರಿ ಅವು. ಈ ಒಬ್ಬ ಹೆಣ್ಮಗಳನ್ನು ಗ್ಯಾಂಗ್ ರೇಪ್ ಮಾಡಿ ಕಟ್ಟಿಗೆ ಕೊರೆಯುವ ಯಂತ್ರ, ಅದೇ ಗರಗಸ ಬರ್ತಲ್ಲ, ಅದರಿಂದ ಹಾಕಿ 2 ತುಂಡು ಮಾಡಿಬಿಟ್ರು. ಭಯೋತ್ಪಾದಕನೊಬ್ಬನಿಗೆ ಗಲ್ಲು ಶಿಕ್ಷೆ ಕೊಟ್ಟಿದ್ದ ಜಡ್ಜನ್ನು ಮಾರ್ಕೆಟ್ನಲ್ಲಿ ಹೊಡೆದುಕೊಂಡು ಆತನ ಶವದ ಸುತ್ತ ಬೈಕ್ನಲ್ಲಿ ಸುತ್ತಾಡ್ತಿದ್ರು. ಇದನ್ಯಾರು ಖಂಡನೆ ಮಾಡಿ ಕಾರ್ಯಕ್ರಮ ಮಾಡಿದ್ರು ಅನ್ನೋ ಪ್ರಶ್ನೆ ಬರುತ್ತಾ? ಬರಬೇಕಲ್ವಾ? ಆಯ್ತಪ್ಪ ಬಿಟ್ಟಾಕಿ, ಹಿಂದೂಗಳು ಮುಸ್ಲಿಮರ ಪರವಾಗಿ ಮಾತ್ರ ನಾವು ಮಾತಾಡ್ತೀವಿ ಅಂತ ಇವರೇನಾರು ಅಂದ್ಕೊಂಡ್ರೆ ಅದನ್ನು ಒಪ್ಪೋಣ. ಮುಸ್ಲಿಮರ ಪರವಾಗಿ ಮಾತಾಡೋದಪ್ಪ ನಾವು, ಬಹುಸಂಖ್ಯಾತರ ಪರವಾಗಿ ನಾವು ಇಲ್ಲ, ಅಲ್ಪಸಂಖ್ಯಾತರ ಪರವಾಗಿ ಮಾತ್ರ ಅನ್ನುವ ವಾದವನ್ನೇ ಒಪ್ಕೊಳ್ಳೋದಾದರೆ, ಚೀನಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಅಲ್ಲಿನ ಮುಸ್ಲಿಮರನ್ನ ಯಾವ ಸ್ಥಿತಿಗೆ ತಂದಿಟ್ಟಿದೆ? ಮನೆಗೆ ಹೋಗಿ ಹಂದಿ ಮಾಂಸ ತಿನ್ನಿಸ್ತಾರ್ರಿ.
ಅಲ್ಲಿನ ಮಸೀದಿಗಳನ್ನು ಬಂದ್ ಮಾಡಿಸಿ ಪಬ್ಲಿಕ್ ಟಾಯ್ಲೆಟ್ ಮಾಡ್ತಿದ್ದಾರೆ. ಜಿನ್ಜಾಂಗ್ ಪ್ರಾಂತ್ಯದ ಮುಸ್ಲಿಮರು. ಅವ್ರ ಕಥೆ ನಾನೇನು ಹುಟ್ಟಿಸ್ಕೊಂಡು ಹೇಳ್ತಾ ಇರೋ ಕಥೆ ಅಲ್ಲ, ಮಾಡಿ ಒಂದು ಸಲ ಗೂಗಲ್ ಮಾಡಿ ನೋಡೋಣ, ಕಥೆಗಳು ಬರ್ತಾವಲ್ಲಿದು. ಇಸ್ಲಾಮಿಕ್ ಹೆಸರುಗಳನ್ನು ಇಟ್ಕೊಳ್ಳಂಗಿಲ್ಲ ಅವರು. ಮೊಹಮ್ಮದು, ಅಹಮ್ಮದು, ಅಬ್ದುಲ್ಲಾ ಹೆಸರು ಇಟ್ಕೊಳ್ಳಂಗಿಲ್ಲ, ಅಜಾನ್ ಕೂಗಂಗಿಲ್ಲ, ಹಜ್ಜಿಗೆ ಹೋಗಂಗಿಲ್ಲ. ಅಲ್ಲಿನ ಮುಸ್ಲಿಮರು ಉಳಿದವ್ರ ಸಮಾಜದ ಜೊತೆ ಬೆರೆಯಬೇಕು ಅನ್ನುವ ಕಾರಣಕ್ಕೆ ಮಿಲಿಟರಿ ಅಧಿಕಾರಿಗಳು ಹೋಗಿ ಅವ್ರ ಮನೇಲಿ ಮಲ್ಕೋತಾರಂತೆ. ಮನೇಲಿ ಮಲ್ಕೊಳ್ಳೋದು ಮಿಲಿಟರಿ ಅಧಿಕಾರಿಗಳು ಹೋಗಿ, ಹೆಣ್ಮಕ್ಳು ಮಕ್ಕಳು ಇರೋ ಮನೇಲಿ ಹೋಗಿ ಮಲ್ಕೊಳ್ಳೋದು. ಅವ್ರ ಪರವಾಗಿ ಯಾರು ಒಂದು ಕಾರ್ಯಕ್ರಮ ಮಾಡಿದ್ರು, ಯಾರು ಧ್ವನಿ ಎತ್ತಿದ್ರು, ಜಿನ್ಜಾಂಗ್ ಪ್ರಾಂತ್ಯದ ಮುಸ್ಲಿಮರ ಪರವಾಗಿ ವೈಘರ್ ಮುಸ್ಲಿಮ್ಸ್ ಅಂತ ಕರೀತಾರೆ, ಉಯಿಘರ್ ಅಂತಾನೂ ಕರೀತಾರೆ. ಯಾರ ಪ್ರಶ್ನೆ ಕೇಳ್ತಾರೆ ಅದನ್ನು? ನೋ. ಸಿರಿಯಾದಲ್ಲಿ ಅರಬ್ ಸ್ಪ್ರಿಂಗ್ ಅಂತ ಶುರುವಾದ ಮೇಲೆ 5 ಲಕ್ಷ ಮುಸ್ಲಿಮರ ಮಾರಣ ಹೋಮ ಆಗಿದೆ. 5 ಲಕ್ಷ ಮುಸ್ಲಿಮರ ಮಾರಣ ಹೋಮ. ಒಂದಾದರೂ ಸಿರಿಯಾದ ಧ್ವಜ ಹಿಡ್ಕೊಂಡು ಇಲ್ಲಿ ಯಾರು ಅಲ್ಲಾಡ್ಸೋದು ನೋಡ್ತೀರಾ ನೀವು? ಪ್ಯಾಲೆಸ್ತೈನ್ ಧ್ವಜ ಹಾರಾಡುತ್ತಿಲ್ಲಿ. ಸಿರಿಯಾದಲ್ಲಿ 5 ಲಕ್ಷ ಮುಸ್ಲಿಮರ ಸಾವು. ಯಜೀದಿಗಳ ಬಗ್ಗೆ ಮಾತಾಡ್ತಿಲ್ಲ ನಾನು, ಮುಸ್ಲಿಮರ ಸಾವು 5 ಲಕ್ಷ. ಸುಡಾನಲ್ಲಿ 1.5 ಲಕ್ಷ ಮುಸ್ಲಿಮರ ಮಾರಣ ಹೋಮ ಆಗಿದೆ ರೀ. ಸುಡಾನ್ ಧ್ವಜ ಹಿಡ್ಕೊಂಡು ಯಾರು ಮೆರವಣಿಗೆಯಲ್ಲಿ ಬರ್ತಾರಾ? ಪಾಕಿಸ್ತಾನದಲ್ಲಿ ದೇಶ ವಿಭಜನೆ ಆದಾಗ ಪಾಕಿಸ್ತಾನದಲ್ಲಿ ಹಿಂದೂಗಳ ಸಂಖ್ಯೆ ಎಷ್ಟಿತ್ತು, ಈಗ ಎಷ್ಟು ಇದೆ, ಆ ಡಿಬೇಟಿಗೆ ನಾನು ಹೋಗ್ತಾ ಇಲ್ಲ. ದೇಶ ವಿಭಜನೆ ಆದಾಗ ಪಾಕಿಸ್ತಾನದಲ್ಲಿ ಅಹಮದಿಯರು ಎಷ್ಟಿದ್ರು, ಶಿಯಾಗಳು ಎಷ್ಟಿದ್ರು, ಈಗ ಎಷ್ಟಿದ್ದಾರೆ? ಅವರ ಮಾರಣ ಹೋಮ ಆಯ್ತಲ್ಲ, ಮುಸ್ಲಿಮರ ಮಾರಣ ಹೋಮ. ಪಾಕಿಸ್ತಾನದಲ್ಲಿರುವ ಮುಸ್ಲಿಮರನ್ನ ಏನು ದೌರ್ಜನ್ಯ ನಡೀತಿದೆ, ಒಂದು ಕಾರ್ಯಕ್ರಮ ಮಾಡಿದ್ರಿ, ಯಾಕೆ ಮಾಡಲಿಲ್ಲ ಅಂತ ಯಾರು ಕೇಳ್ತಾರ? ಅಲ್ಲಿನ ಅಹಮದಿಯರು ಏನಾದರೂ, ಅಲ್ಲಿನ ಶಿಯಾಗಳೇನಾದರೂ ಯಾರು ಕೇಳ್ತಾರ? ಕಾಶ್ಮೀರಕ್ಕೆ ಬರೋಣ ರೀ. ಕಾಶ್ಮೀರದಲ್ಲಿ ಹಿಂದೂಗಳ ಪರವಾಗಿ ಮಾತಾಡೋದು ಬಿಟ್ಟುಬಿಡ್ರಿ ಸ್ವಾಮಿ. ಕಾಶ್ಮೀರದಲ್ಲಿನ ಶಿಯಾಗಳು ಮೊಹರಂ ಮೆರವಣಿಗೆ ಮಾಡೋದಕ್ಕಾಗಿರಲಿಲ್ಲ, ಅವ್ರಿಗೆ ಮೊಹರಂ ಮೆರವಣಿಗೆ ಮಾಡೋದಕ್ಕಾಗಿರಲಿಲ್ಲ. ಇತ್ತೀಚೆಗೆ ಮತ್ತೆ ರೀಸ್ಟಾರ್ಟ್ ಆಗಿದ್ದು ಮೊಹರಂನ ಮೆರವಣಿಗೆ. ಅರೆ, ಕಾಶ್ಮೀರದಲ್ಲಿರೋ ಮುಸ್ಲಿಮರು ಶಿಯಾಗಳು ಅವ್ರ ಪರವಾಗಿ ಒಬ್ಬನಾರು ಮಾತಾಡಿದ್ರ? ಇವೆಲ್ಲ ನಯವಂಚನೆಯ ಪರಮಾವಧಿ. ಇವು ನಯವಂಚನೆಯ ಪರಮಾವಧಿ. ಆಯಿತು, ಈ ಎಲ್ಲ ದೇಶಗಳಲ್ಲಿ ಈ ಕಾಶ್ಮೀರದಂಥ ರಾಜ್ಯದಲ್ಲೇ ಮುಸ್ಲಿಮರ ಮೇಲೆ ಆಗಿರುವ ದೌರ್ಜನ್ಯ ಬಿಟ್ಟು ಪ್ಯಾಲೆಸ್ಟೇನಿಯನ್ ಮುಸ್ಲಿಮರ ಮೇಲೆ ಮಾತ್ರ ಯಾಕೆ ಇಷ್ಟು ವಿಶೇಷವಾದ ಪ್ರೀತಿ? ಸುಡಾನ್ನಲ್ಲಿ, ಸಿರಿಯಾದಲ್ಲಿ, ಪಾಕಿಸ್ತಾನದಲ್ಲಿ, ಕಾಶ್ಮೀರದಲ್ಲಿ ಮುಸ್ಲಿಮರು ಕೊಲ್ತಿದ್ದಾರೆ, ಮುಸ್ಲಿಮರು ಹೊಡಿತಾ ಇದ್ದಾರೆ. ಬಟ್ ಪ್ಯಾಲೆಸ್ಟೇನ್ನಲ್ಲಿ ಮಾತ್ರ ಯಹೂದಿಗಳು ಹೊಡಿತಿದ್ದಾರೆ. ಆದ್ದರಿಂದ ಈ ಆರ್ಭಟ. ಒಬ್ಬ ಮುಸ್ಲಿಂ ಇನ್ನೊಬ್ಬ ಮುಸ್ಲಿಮನ ಕೈಯಿಂದ ಕೊಲೆ ಆದರೆ ಏನು ಸಮಸ್ಯೆ ಇಲ್ಲ, ಯಹೂದಿಗಳ ಕೈಯಿಂದ ಸಾಯಬಾರ್ದು. ನೋ 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 ಎಲ್ಲಾದರೂ ಉಂಟೆ? ಒಬ್ಬ ಮುಸ್ಲಿಂ ಕಮ್ಯುನಿಸ್ಟ್ ಸರ್ಕಾರದ ಕೈಯಲ್ಲಿ ಸತ್ತರೆ ಏನು ಸಮಸ್ಯೆ ಇಲ್ಲ, ಜಿಯೋನಿಸ್ಟ್ಗಳ ಕೈಯಲ್ಲಿ ಸಾಯಬಾರದು. ಹಿಂಗಿದೆ ನೋಡ್ರಿ ಇದು ಪರಿಸ್ಥಿತಿ. ಇನ್ನೂ ಸುದ್ದಿಗಳ ಸುಮಾರಿತ್ತು, ಬಟ್ ಹೋಗೋಕ್ಕಾಗಲಿಲ್ಲ. ನಾಳೆ ನೋಡೋಣ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.